ವೆಲ್ಕಮ್ ಟು ಮನೋ ಸಮಿತ್ ಯೂಟ್ಯೂಬ್ ಚಾನಲ್. ಇಂದು ನಾವು 6ನೇ ತರಗತಿಯ ಅಧ್ಯಾಯ 9 ಸಮಮಿತಿ ಹಾಗೆ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ ಎನ್ನುವಂಥ 9 ಮತ್ತು 10ನೇ ಘಟಕಗಳ LBA ಆಧಾರಿತ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅವುಗಳನ್ನು ಬರೆದುಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮಗೆ ಈ ಮುಂಬರುವ SA2 ಆಗಲಿ FA4 ಪ್ರತಿಯೊಂದು ಎಕ್ಸಾಮ್ಗಳಿಗೂ ಈ LBA ಆಧಾರಿತ ಪ್ರಶ್ನೋತ್ತರಗಳು ಬಹಳ ಮುಖ್ಯ ಆಗಿರುತ್ತೆ ವಿದ್ಯಾರ್ಥಿಗಳೇ. ಆದ ಕಾರಣ ನಿಮಗೆ ಬೇರೆ ವಿಷಯಗಳ LBA ಆಧಾರಿತ ಪ್ರಶ್ನೋತ್ತರಗಳು ಅವಶ್ಯಕತೆ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿ. ನಾವು ನಿಮಗೆ ಅಗತ್ಯವಿರುವಂಥ ವಿಡಿಯೋಗಳನ್ನು ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗಲು ನಮ್ಮಿಂದ ಸಾಧ್ಯವಾದಷ್ಟು ಸಹಾಯವನ್ನು ಮಾಡುತ್ತೇವೆ ಎನ್ನುವುದರ ಮೂಲಕ ಈ ವಿಡಿಯೋವನ್ನು ನೋಡ್ತಾ ಸಾಗಿ ವಿದ್ಯಾರ್ಥಿಗಳೇ. ನೋಡಿ, ಪ್ರತಿಯೊಂದು ಪ್ರಶ್ನೆಯನ್ನು ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಇದರ ಮೇಲೆ ಮಾಡಿರುತ್ತೇವೆ. ನಿಮಗೆ ಮತ್ತೆ ಯಾವುದಾದ್ರೂ ಬೇರೆ ಪಾಠದ್ದು ಅಥವಾ ಮೊದಲನೇ ಸೆಮಿಸ್ಟರ್ದು ಯಾವುದೇ ನಿಮಗೆ ಅಥವಾ 7th 8th 9th 10th ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂಥ LBA ಪ್ರಶ್ನೋತ್ತರಗಳ ಅವಶ್ಯಕತೆ ಇದ್ದರೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಆದರೆ ಆಲ್ರೆಡಿಯಾಗಿ ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸ್ಬೋದು. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಾವು ಬಿಟ್ಟಂಥ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನಿಮಗೆ ಯಾವಾಗ ಅಗತ್ಯವಿರುವಂಥ ವಿಡಿಯೋ ಆಗಿದ್ದರೆ ನೀವು ಅದನ್ನು ವೀಕ್ಷಿಸ್ಬೋದು. ಹಾಗೆ ನಿಮ್ಮ ಆತ್ಮೀಯರಿಗೂ ಅದರ ಅವಶ್ಯಕತೆ ಇದ್ದರೆ ಅದನ್ನು ಅವರಿಗೆ ಶೇರ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಈಗ ನೀವು ಇವುಗಳನ್ನು ಪ್ರತಿಯೊಂದನ್ನು ಒಂದೊಂದಾಗಿ ಬರೆದುಕೊಳ್ಳುತ್ತಾ ಸಾಗಿ. ಮೊದಲು ಪ್ರಶ್ನೆಗಳಿರುತ್ತೆ. ಎಲ್ಲ ಪ್ರಶ್ನೆಗಳನ್ನು ನೀವು ಬರೆದುಕೊಂಡ್ರೆ ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಕೋದು. ಇಲ್ಪ ನನಗೆ ಪ್ರಶ್ನೆ ಉತ್ತರ ಎರಡೂ ಬರೀಬೇಕು ಅಂದರೆ ಪ್ರಶ್ನೆ ನೋಡ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ವಿಡಿಯೋವನ್ನು ಮುಂದೆ ಸ್ಕಿಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಆನ್ಸರನ್ನು ಬರೆದುಕೊಳ್ತಾ ನೀವು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ, ಅರ್ಥೈಸ್ಕೋಬೋದು. ನೋಡಿ, ಸಮಮಿತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಲೆಕ್ಕಗಳು ಹಾಗೆ ಅದರ ಉತ್ತರಗಳನ್ನು ಕೂಡ ಮುಂದೆ ಒಳಗೊಂಡಿರ್ತವೆ. ನೋಡಿ, 65, 66, 67ನೇ ಪ್ರಶ್ನೆಗಳಿದ್ದಾವೆ. 68ನೇ ಪ್ರಶ್ನೆಗಳು ಅಂದರೆ ಈ ಘಟಕದಲ್ಲಿ ಸುಮಾರು 73 ಪ್ರಶ್ನೆಗಳಿರ್ಬೋದು. 73, 74 ಪ್ರಶ್ನೆಗಳಿದಾವೆ. ಅಂದರೆ ಒಟ್ಟು 70ರ ಮೇಲೆ ಪ್ರಶ್ನೆಗಳು ಈ ಘಟಕವು ಒಳಗೊಂಡಿದೆ ವಿದ್ಯಾರ್ಥಿಗಳೇ. ನೋಡಿ, 74 ಪ್ರಶ್ನೆಗಳಿದಾವೆ. ಬನ್ನಿ ಈಗ ಸಮಮಿತಿಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೋಡ್ಕೊತ ಹೋಗೋಣ. ನೋಡಿ, ಇಲ್ಲಿ ಕೀ ಆನ್ಸರ್ ಕೊಟ್ಟಿರ್ತಾರೆ, ಅಂದರೆ ನೇರವಾಗಿ ಉತ್ತರವನ್ನು ಕೊಟ್ಟಿರ್ತಾರೆ. ನಾವು ಆಲ್ರೆಡಿ ಬರೆದುಕೊಂಡಂಥ ಪ್ರಶ್ನೆಗಳಿಗೆ ಈ ಉತ್ತರಗಳನ್ನು ನಾವೇನು ಮಾಡ್ಕೋಬೇಕು, ಟ್ಯಾಲಿ ಮಾಡ್ಕೋಬೇಕು ಅಥವಾ ಕೆಳಗೆ ಬರೆದುಕೋಬೇಕು. ಅಕಸ್ಮಾತ್ ನೀವು ಎಲ್ಲ ಕ್ವಶನ್ಗಳನ್ನು ಸಂಪೂರ್ಣವಾಗಿ ಬರ್ಕೊಂಡಿದ್ದೀರಿ ಅಂದರೆ ಆವಾಗ ನೀವೇನು ಮಾಡಬೇಕು, ನಿಮ್ಮ ಆನ್ಸರ್ಗಳಿಗೆ ವೃತ್ತವನ್ನು ಹಾಕ್ಕೋಬೇಕು ವಿದ್ಯಾರ್ಥಿಗಳೇ. ನೋಡಿ, ಆನ್ಸರ್ಗಳು ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿದ್ದಾವೆ. ಅವುಗಳನ್ನ ನೀವು ಬರೆದುಕೊಳ್ತಾ ಸಾಗಿ ವಿದ್ಯಾರ್ಥಿಗಳೇ. ನೋಡಿ, ಸರಳವಾದಂಥ ಪ್ರಶ್ನೆಗಳು ಅಂದರೆ ಯಾವ ಪ್ರಶ್ನೆಗೆ ಎಷ್ಟು ಉತ್ತರದ ಅಗತ್ಯತೆ ಇದೆಯೋ ಅಷ್ಟೇ ಉತ್ತರವನ್ನು ಇಲ್ಲಿ ಏನು ಮಾಡಿರ್ತಾರೆ, ನೀಡುತ್ತಾರೆ. ನಾವು ಎಕ್ಸಾಮ್ಗಳಲ್ಲಿ ನಮಗೆ ಗೊತ್ತಿಲ್ಲಪ್ಪ ಅಂದು ನಾವು ಏನಕ್ಕಿನಾರ ಬರೆಯುತ್ತಾ ಸಾಗೋಕ್ಕಿಂತ ನಾವು ಗೊತ್ತಿರೋದನ್ನು ತಿಳ್ಕೊಂಡು ಅರ್ಥೈಸ್ಕೊಂಡು ಅದನ್ನು ಎಕ್ಸಾಮ್ನಲ್ಲಿ ನಾವು ಬರೆಯೋದಕ್ಕೆ ಸಹಾಯವಾಗುತ್ತೆ ಈ LBA ಆಧಾರಿತ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳೇ ನಿಮಗೆ. ಹಾಗೆ ಕೆಲವೊಂದು ಟೀಚರ್ಸ್ಗಳಿಗೂ ಕೂಡ ಇದರ ಅವಶ್ಯಕತೆ ಇರುತ್ತೆ. ಯಾಕಂದರೆ ನಾವು ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕಾದ್ರೆ ಈ LBA ಆಧಾರಿತ ಪ್ರಶ್ನೆಗಳ ಅನುಗುಣವಾಗಿ ನಾವೀಗ ಪ್ರತಿಯೊಂದು FA ಇರ್ಬೋದು, SA ಇರ್ಬೋದು, ಘಟಕ ಪರೀಕ್ಷೆಗಳಿರ್ಬೋದು, ಪ್ರತಿಯೊಂದನ್ನು ಕೂಡ LBA ಆಧಾರಿತವಾಗಿ ನಾವು ಪ್ರಶ್ನೋತ್ತರಗಳನ್ನು ಏನು ಮಾಡಾಕತ್ತೀವಿ ಅಂದರೆ ತಯಾರು ಮಾಡ್ತಾಯಿದ್ದೀವಿ. ಆದ ಕಾರಣ ಈ ವಿಡಿಯೋವನ್ನು ನೋಡಬೇಕಾದವರು ಸಂಪೂರ್ಣವಾಗಿ ಹಾಗೂ ಎಲ್ಲಿ ಸ್ಕಿಪ್ ಮಾಡದೆ ಡಿಟೇಲಾಗಿ ನೋಡ್ತಾ ಹೋದರೆ ನಿಮಗೆ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳು ಕೂಡ ಏನಾಗುತ್ತೆ, ಸಿಗುತ್ತೆ.
ನೋಡಿ 64, 65, 66, 67ನೇ ಪ್ರಶ್ನೆ. ನೇರವಾಗಿ ಉತ್ತರಗಳನ್ನ ಕೊಟ್ಟಿರ್ತಾರೆ. 68ನೇ ಪ್ರಶ್ನೆ. ಕೆಲವೊಂದನ್ನು ಡಯಾಗ್ರಾಮ್ಗಳನ್ನು ಬಿಡಿಸಿಕೊಟ್ಟಿದ್ದಾರೆ. ಅಂದರೆ ಸ್ಪಷ್ಟವಾಗಿದೆ, ಯಾವುದೇ ರೀತಿ ಗೊಂದಲಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. 71ನೇ ಪ್ರಶ್ನೆದಾಗ ಡಿವರೆಗೂ ಇದೆ ನೋಡ್ಕೊಳ್ಳಿ. 72ನೇ ಪ್ರಶ್ನೆದೊಳಗೆ 2 ಡಯಾಗ್ರಾಮ್ಸ್ ಇವೆ. ಬನ್ನಿ ಈಗ ಘಟಕ 10 ಸೊನ್ನೆಯ ಮತ್ತೊಂದು ಬದಿ. ಸೊನ್ನೆಯ ಮತ್ತೊಂದು ಬದಿ ಈ ಘಟಕದ ಪ್ರಶ್ನೆಗಳನ್ನ ನೋಡೋಣ ವಿದ್ಯಾರ್ಥಿಗಳೇ. ಈ ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ಕೆಳಗಿವೆ. ಸುಮಾರು 36 ಪ್ರಶ್ನೆಗಳನ್ನು ಈ ಘಟಕ ಒಳಗೊಂಡಿದೆ. 37 ಪ್ರಶ್ನೆಗಳನ್ನು ಈ ಘಟಕವು ಒಳಗೊಂಡಿದೆ. ಆ ಎಲ್ಲ ಪ್ರಶ್ನೆಗಳನ್ನ ನೀವೇನು ಮಾಡಿರಿ, ಬರೆದುಕೊಳ್ತಾ ಸಾಗಿ. ನೋಡಿ, ಈ ಬಿಟ್ಟ ಸ್ಥಳವನ್ನು ಬರ್ಕೊಂಡ್ರಪ್ಪ ಅಂದ್ರೆ ಆನ್ಸರ್ಗಳನ್ನ ಆ ಬಿಟ್ಟ ಸ್ಥಳದಲ್ಲಿ ನೀವು ಫಿಲ್ ಮಾಡಿಬಿಟ್ರೆ ಅಂದ್ರೆ ನಿಮಗೇನಾಗುತ್ತೆ, ಓದಬೇಕಾದ್ರೆ ಸರಳ ಆಗುತ್ತೆ. ಹೊಂದಿಸಿ ಬರೀರಿ. ನೀವು ಇದನ್ನು ಹೊಂದಿಸಿ ಬರೀರಿನ ಬರ್ಕೊಂಡು ನೀವು ಲೈನ್ ಹಾಕ್ಕೊಂಡ್ರು ಆಗುತ್ತೆ. ಅಂದರೆ ಫಸ್ಟು ಸಂಕಲನ ವಿಲೋಮ ಅದು ಯಾವುದು ಅನ್ನೋದನ್ನು ಅದಕ್ಕೆ ನೀವು ಲೈನ್ ಹಾಕ್ಕೊಂಡ್ಬಿಡ್ಬೋದು. ಅಂದರೆ ಫಸ್ಟ್ ನೀವು ಪ್ರಶ್ನೆ ಬರ್ಕೋಬೇಕು. ಪ್ರಶ್ನೆ ಬರ್ಕೊಂಡ್ರೆ ಮಾತ್ರ ನೀವು ಆನ್ಸರ್ಗಳನ್ನ ಬರೆದುಕೊಳ್ಳಲು ಸಹಾಯವಾಗುತ್ತೆ. ನೋಡಿ, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಸ್ಪಷ್ಟವಾಗಿ, ಅಂದರೆ ಯಾವ ಪ್ರಶ್ನೆ ಎಷ್ಟು ಅಂಕಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಕ್ಲಿಯರಾಗಿ ನೀಡಿರುತ್ತಾರೆ ವಿದ್ಯಾರ್ಥಿಗಳೇ. 3 ಅಂಕದ ಪ್ರಶ್ನೆಗಳು ನೋಡಿ ಇದೆ. 36ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ಇದು ಹಾಫ್ ಆಗಿದ್ದಕ್ಕಾಗಿ ನಾನು ನಿಮಗೇನು ಮಾಡಿದ್ದೀನಿ, ಇದು ಡಿಟೇಲಾಗಿ ನೋಡ್ಕೋತಾ ಹೋಗಿ. ಇದು ನಿಮಗೆ ಸರಿಯಾಗಿ ಅದು ಅರ್ಥ ಆಗಲಿಲ್ಲಪ್ಪ ಅಂದರೆ ಈ ಮುಂದೆ ಬಂತು ನೋಡ್ರಿ, ಇದರೊಳಗೆ ಸ್ಮಾಲ್ ಚಿತ್ರ ಇದೆ. ಇದರೊಳಗೆ ನೀವು ಪಾಸ್ ಮಾಡಿ ಅದನ್ನ ನೋಡ್ಕೋಬೋದು. ಈಗ ಸೊನ್ನೆಯ ಮತ್ತೊಂದು ಬದಿಯ ಉತ್ತರ ಕೀಗಳು, ಆನ್ಸರ್ ಕೀಗಳನ್ನ ನೋಡಿ. 1ರಿಂದ 8ರವರೆಗಿನ ಆನ್ಸರ್ ಕೀಗಳು 9, 10 ಇವೆಲ್ಲ ನ್ಯೂ ಟೈಪು. ಪ್ರಶ್ನೆ 1, ಪ್ರಶ್ನೆ 2, ಪ್ರಶ್ನೆ 3 ಇವೆಲ್ಲ ಏನಿರ್ತಾವಪ್ಪ ಅಂದ್ರೆ ನ್ಯೂ ಟೈಪ್ ಪ್ರಶ್ನೆ ಉತ್ತರಗಳಿರ್ತಾವೆ. ಇವು ಮುಂಬರುವ ಎಲ್ಲ CET ಎಕ್ಸಾಮ್ಗಳಿಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗಿರ್ತಾವೆ ವಿದ್ಯಾರ್ಥಿಗಳೇ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಓದುವಂಥ ಪರೀಕ್ಷಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಕೂಡ ಇವು ಹೆಲ್ಪ್ಫುಲ್ ಆಗಿರುತ್ತೆ. ಇವು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಈ ಬಿಟ್ಟ ಸ್ಥಳ, 1 ಅಂಕದ ಪ್ರಶ್ನೆಗಳು, ಇವೆಲ್ಲ ನ್ಯೂ ಟೈಪ್ ಪ್ರಶ್ನೆಗಳು. ನೋಡಿ, ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿಯಾಗಿ ನಾವು ಸಂಕಲನ ಮತ್ತು ವ್ಯವಕಲನಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ನಾವು ಸಂಖ್ಯೆಗಳನ್ನು, ಗೊತ್ತಿಲ್ಲದ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ಪ್ರತಿಯೊಂದನ್ನು ವಿವರವಾಗಿ ಸ್ಪಷ್ಟವಾಗಿ ನೀಡಿರುತ್ತಾರೆ ವಿದ್ಯಾರ್ಥಿಗಳೇ. ಇನ್ನೊಂದು ನಿಮಗೆ ಈ 6ನೇ ತರಗತಿ ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ನಿಮಗೇನಾದರೂ ಸ್ವಲ್ಪ ಅರ್ಥ ಆಗದಿದ್ರೆ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟನ್ನು ಮಾಡಿ, ಅವುಗಳನ್ನು ನಾವು ನಿಮಗೆ ಸ್ಪಷ್ಟವಾಗಿ ತಿಳಿಯೋ ಹಾಗೆ ಬೋರ್ಡ್ ಮೇಲೆ, ನೋಟ್ಬುಕ್ ಮೇಲಲ್ಲ ಬೋರ್ಡ್ ಮೇಲೆ ಬಿಡಿಸಿ ನಿಮಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತೇನೆ. ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.